ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ 2026-27ನೇ ಸಾಲಿನ ಬಜೆಟ್ ರೈತರು ಮತ್ತು ಬಡವರು, ಕಾರ್ಮಿಕರು, ಹಿಂದುಳಿದವರು ಮತ್ತು ದಲಿತರ ವಿರೋಧಿಯಾಗಿದೆ. ಈ ಬಜೆಟ್ ಈ ವರ್ಗದ ಏಳಿಗೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕೇವಲ ಶ್ರೀಮಂತರು ಮತ್ತು ಕಾರ್ಪೊರೇಟ್ ಉದ್ಯಮಿಗಳ ಹಿತಾಸಕ್ತಿಯನ್ನ ಗಮನದಲ್ಲಿರಿಸಿಕೊಂಡು ರೂಪಿಸಿರುವ ಬಜೆಟ್ ಆಗಿದೆ ಅಂತ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಘಟಕ ಕಲಬುರಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಬಜೆಟ್ ನಲ್ಲಿ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಗೆ ಹಣ ಒದಗಿಸಿಲ್ಲ. ಜಲಜೀವನ್ ಮಿಷನ್ಗಳು ಕಳೆದ ಬಜೆಟ್ ನಲ್ಲಿ ಕೇವಲ 25ರಷ್ಟು ಮಾತ್ರ, ಅಂದ್ರೆ 17,000 ಕೋಟಿ ನೀಡಲಾಗಿದೆ. 2022ರ ಒಳಗೆ ದೇಶದ ಎಲ್ಲಾ ವಸತಿ ರಹಿತರಿಗೆ ಸ್ವಂತ ಮನೆ ನಿರ್ಮಿಸಿ ಕೊಡುವ ಭರವಸೆ ನೀಡಿದ್ರು. ಮೋದಿ ಸರ್ಕಾರ ಈ ಬಜೆಟ್ ನಲ್ಲಿ ಬಡವರಿಗೆ ವಸತಿ ಯೋಜನೆಗಳಿಗೆ ಯಾವುದೇ ಹಣ ನೀಡಿಲ್ಲ. ಸ್ವಚ್ಛ ಭಾರತ ಅಭಿಯಾನ ಹಾಗೂ ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆಗೆ ಎಳ್ಳು ನೀರು ಬಿಡಲಾಗಿದೆ ಅಂತ ಹೇಳಲಾಗಿದೆ. ಈ ಕೇಂದ್ರ ಸರ್ಕಾರಗಳು ರೂಪಿಸಿರ್ತಕ್ಕಂಥ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ NDA ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೂಪಿಸಿರ್ತಕ್ಕಂಥ ಕಾಯ್ದೆಗಳಿವತ್ತು ಕಾರ್ಮಿಕರನ್ನ ಬೀದಿಗೆ ತಳ್ತಾ ಇವೆ. ಈ ಕಾರ್ಮಿಕರ ಯೋಗಕ್ಷೇಮಕ್ಕೆ, ಕಾರ್ಮಿಕರ ಬದುಕನ್ನು ಹಸನುಗೊಳಿಸಬೇಕಂತಂದ್ರೆ ಕಾರ್ಮಿಕ ಕ್ಷೇತ್ರಕ್ಕೆ ಅಗಾಧವಾದಂಥ ಅನುದಾನವನ್ನು ಕೊಡಬೇಕಾಗಿತ್ತು. ಆದರೆ ಕಳೆದ ವರ್ಷ ನಿಗದಿ ಮಾಡಿದ್ದಂಥ ಅನುದಾನಕ್ಕಿಂತ ಈ ವರ್ಷ 128 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕಡಿಮೆ ಮಾಡಿದ್ದಾರೆ. ಸೊ ಅಂದರೆ 45 ಕೋಟಿ ಜನ ಬಡವರು, ಮಧ್ಯಮ ವರ್ಗದವರು ಇರ್ತಕ್ಕಂಥ ಈ ಕಾರ್ಮಿಕ ವಲಯವನ್ನು ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ಇದನ್ನು ನಾನು ಕಾರ್ಮಿಕ ವಿರೋಧಿ ಬಜೆಟ್ ಅಂತ ಕೂಡ ಕರಿತೀನಿ. ಸೊ ಹಾಗೆ ಬಹಳ ಮುಖ್ಯವಾಗಿ ಈ ದೇಶದಲ್ಲಿ 85% SC STಗಳು 30% ಇದ್ದಾರೆ, OBCಗಳು 52% ಇದ್ದಾರೆ, ಧಾರ್ಮಿಕ ಅಲ್ಪಸಂಖ್ಯಾತರು 10ರಿಂದ 15% ಇದ್ದಾರೆ. ಇವರೆಲ್ಲರ ಏಳಿಗೆಗೆ ಸಮಾಜ ಕಲ್ಯಾಣ ಇಲಾಖೆ ಇದೆ, ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಇದೆ. ಈ ಇಲಾಖೆಗೆ ಒದಗಿಸಿರ್ತಕ್ಕಂಥ ಬಜೆಟ್ ಎಷ್ಟು ಅಂದರೆ 62,000 ಕೋಟಿ ರೂಪಾಯಿಗಳು ಮಾತ್ರ. ಕಳೆದ ವರ್ಷಕ್ಕಿಂತ 9,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಕಡಿಮೆ ಕೊಟ್ಟಿದ್ದಾರೆ. ಮಾತೆತ್ತಿದರೆ ನಾವು ಹಿಂದುಳಿದ ಜಾತಿಗಳ ಪರ, ದಲಿತರ ರಕ್ಷಣೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಮಾತಾಡ್ತಾರೆ, ಬಿಜೆಪಿಯವರು ಮಾತಾಡ್ತಾರೆ. ಆದರೆ ಬಜೆಟ್ನಲ್ಲಿ ಅಲೋಕೇಶನ್ ಮಾಡುವಾಗ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಿಲ್ಲ. ಸೊ 9,000 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಕಡಿಮೆ ಆಗಿದೆ ಅಂತಂದರೆ ಹಿಂದುಳಿದ ಜಾತಿಗಳು ಮತ್ತು SC STಗಳ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೂ ಕೂಡ ಕೊರತೆ ಆಗುತ್ತೆ, ಹಣಕಾಸಿನ ಕೊರತೆ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ, ಈ ಸರ್ಕಾರ, ಅದು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ SC STಗಳು ಮತ್ತು ಹಿಂದುಳಿದ ಜಾತಿಗಳ ವಿರೋಧಿ ಬಜೆಟನ್ನು ಈ ಸಂದರ್ಭದಲ್ಲಿ ಮಂಡಿಸಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ಈ ಬಜೆಟ್ ಯಾವ ವಿಕಸಿತ ಭಾರತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೋ, 53 ಲಕ್ಷ ಕೋಟಿ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ನ ಎಲ್ಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಂತಂದ್ರೆ ಸುಮಾರು 17 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಬೇಕಾಗಿದೆ. ಕಳೆದ ಬಜೆಟ್ನ ಅನುಷ್ಠಾನಕ್ಕೆ 16 ಲಕ್ಷ ಕೋಟಿಯನ್ನು ಸಾಲ ಮಾಡಿದರು. ಈ ಬಜೆಟನ್ನು ಅನುಷ್ಠಾನ ಮಾಡಬೇಕಂದ್ರೆ ಸುಮಾರು 17 ಲಕ್ಷ ಕೋಟಿಯನ್ನು ಸಾಲ ಮಾಡಬೇಕಾಗಿದೆ. ಈ ಬಿಜೆಪಿಯವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇಡೀ ರಾಜ್ಯವನ್ನ ಸಾಲದಲ್ಲಿ ಮುಳುಗಿಸ್ತಾ ಇದ್ದಾರೆ, ಈ ರಾಜ್ಯವನ್ನ ದಿವಾಳಿ ಎಬ್ಬಿಸ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ಆದರೆ ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಒಟ್ಟಾರೆ ಈ ದೇಶದ ಸಾಲ ಇದ್ದಿದ್ದು 55 ಲಕ್ಷ ಕೋಟಿ. ಈಗ ಅದು 214 ಲಕ್ಷ ಕೋಟಿಗೆ ತಲುಪಿಕೊಂಡಿದೆ. ಈ ವರ್ಷ 17 ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ. ನಮ್ಮ ಒಟ್ಟು ಬಜೆಟ್ನ ಶೇಕಡ 20% ಹಣ ಸಾಲದ ಮೇಲಿನ ಬಡ್ಡಿ ಪಾವತಿಗೆ ಹೋಗ್ತಾ ಇದೆ. ಇದನ್ನ ಯಾವ ವಿಕಸಿತ ಭಾರತ ಅಂತ ಕರಿಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ, ಇವ್ರು ಹೇಳ್ಕೊಳ್ತಾ ಇದ್ದಾರಲ್ಲ, ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ, $5 ಟ್ರಿಲಿಯನ್ ಆರ್ಥಿಕ ಶಕ್ತಿ, ನಾವು 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಾವು ಸಂಪೂರ್ಣವಾಗಿ ಈ ದೇಶದ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸಾಲವನ್ನ ಗಮನಿಸಿದ್ರೆ ಇವತ್ತಲ್ಲ ನಾಳೆ, ಇವತ್ತೇನು ಬಾಂಗ್ಲಾದೇಶಕ್ಕೆ, ಶ್ರೀಲಂಕಾಗೆ, ಬೇರೆ ಬೇರೆ ದೇಶಗಳಿಗೆ ಇವತ್ತು ಆರ್ಥಿಕ ದಿವಾಳಿತನವನ್ನು ಎದುರಿಸ್ತಾ ಇದೆಯೋ, ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕೆಲವೇ ವರ್ಷಗಳಲ್ಲಿ ನಮ್ಮ ದೇಶ ಕೂಡ ಸಾಲದ ಸುಳಿಗೆ ಸಿಲುಕ್ತಕ್ಕಂಥ ಅತಿ ದೊಡ್ಡ ಅಪಾಯವನ್ನ
ಈ ಕೇಂದ್ರ ಸರ್ಕಾರ ನಮ್ಮ ಮುಂದೆ ತಂದಿಡ್ತಾ ಇದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.